ಲಸ್ಮಕ್ಕ ನಿನ್ ಧೈರ್ಯಕ್ಕಂತೂ ಮೆಚ್ಚಬೇಕು ಕಣೆ ಲಸ್ಮಕ್ಕ. ಹಾ, ನಾವು ಈ ಊರಿಗೆ ಬಂದು ಎಷ್ಟೊಂದು ದಿನ ಆಯ್ತು. ಆದ್ರೆ ಆ ಸಾವುಕಾರ ಸಿದ್ದಪ್ಪನ ವಿರುದ್ಧ ಒಂದು ಮಾತಾಡಬೇಕು ಅನ್ನೋ ಹಂಗೆ ನಮಗೆ ಬಾಯಿ ಹೋದಂಗೆ ಆಗೋದು. ನೀನು ನೋಡು ಹೆಂಗೆ ಧೈರ್ಯವಾಗಿ ಮಾತಾಡಿ ಅವನ್ನೇನೆ ಜೈಲಿಗೆ ಹೋಗಂಗೆ ಮಾಡಿಬಿಟ್ಟೆ. ಹಾ ದುರ್ಗಮ್ಮ, ಮತ್ತೆ ಇನ್ನೇನು ಅಂದ್ಕೊಂಡಿದ್ದೆ ಲಸ್ಮಕ್ಕ ಅಂದರೆ? ಅವಳು ತವ್ರ ಮನೆಗೂ ಅಷ್ಟೇ, ಗಂಡನ ಮನೆಗೂ ಅಷ್ಟೇ, ಎಲ್ಲಿದ್ರು ಅವಳು ಧೈರ್ಯವಾಗಿ ಮಾತಾಡ್ತಾಳೆ. ಅವಳು ಎಷ್ಟು ದೊಡ್ಡ ವ್ಯಕ್ತಿನೇ ಆಗಿರ್ಲೇಳು, ಯಾರೇ ಆಗಿರ್ಲೇಳು, ಒಟ್ಟಿನಲ್ಲಿ ನ್ಯಾಯ ರೀತಿಗೆ ಮಾತಾಡ್ತಾಳೆ ನೋಡು. ಅದಕ್ಕೇನೆ ಅವಳಿಗೆ ಜಯ ಸಿಕ್ಕೇ ಸಿಗುತ್ತೆ. ಆದ್ರೆ ಧೈರ್ಯವಾಗಿ ಮಾತಾಡ್ಬೇಕು ಅಷ್ಟೇನೆ. ಆದ್ರೆ ನನಗೂ ನಿನ್ಗೂ ಆ ಧೈರ್ಯ ಇಲ್ಲ ಬಿಡು. ಲಸ್ಮಕ್ ಹೋಗಿರೋ ಧೈರ್ಯ ಇನ್ಯಾರಿಗೂ ಇಲ್ಲ. ಇಲ್ಲ ಅಂದಿದ್ರೆ ಆ ಸಾವುಕಾರ ಸಿದ್ದಪ್ಪನ ಅಳ್ಳಾಡ್ಸಕ್ಕಾಗ್ತಿತ್ತು ಈ ಊರಾಗೆ. ನಮ್ ಲಸ್ಮಕ್ ಆಗತ್ಕೆ ಮತ್ತೀಗ ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿರೋದು. ಬಿಡೆ ಭಾಗ್ಯಮ್ಮ, ನನ್ನೇನು ಹೊಗಳೇ ಬೇಡ ಜಾಸ್ತಿನ. ಏನಂದ್ರೆ ನನಗೆ ಒಟ್ಟಿನಲ್ಲಿ ಅನ್ಯಾಯ ಆಗ್ತಿದ್ರೆ ಸಹಿಸ್ಕೊಂಡಿರಕ್ಕಾಗಲ್ಲ ನೋಡ್ಕೊಂಡು. ಇನ್ನೊಬ್ರಂಗೆ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ನಾನು ಸುಮ್ಮನಾಗಳಲ್ಲ. ನನ್ನ ಮನಸ್ಸು ತಡಿಯಲ್ಲ, ಮಾತಾಡ್ಬಿಡ್ತೀನಿ. ಯಾರಿಗಾನ ಅನ್ಯಾಯ ಆಗ್ತಾ ಇದ್ರೆ ಇಲ್ಲ ನಮಗೆ ಅನ್ಯಾಯ ಆಗ್ತಿದ್ರೆ ನಾನಂತೂ ಸುಮ್ಮನಿರಲ್ಲ ನೀನು. ದುರ್ಗಮ್ಮ, ನೀನು ಅಷ್ಟೇ ಮತ್ತೀಗ. ಅಲ್ಲ ಕಣಿ, ನಿನ್ನ ಗಂಡುಗೂ ನಿನಗೂ ಆ ಸಾವುಕಾರ ಸಿದ್ದಪ್ಪ ಮೋಸ ಮಾಡಿದೆ ಅಂತ ಹೇಳ್ತೀಯ. ಅಲ್ಲ, ಕೋಟಿಗೆ ಗೇಟಿಗೆ ಹಾಕಿ ನಿಮಗೆ ಬರ್ಬೇಕಾಗಿರೋ ಭಾಗ ಆಸ್ತಿನ ತಗೋಬೇಕು ತಾನೆ. ಸುಮ್ಮನೆ ಇದ್ದೀಯಮ್ಮ ನೀನು. ನೋಡು, ಆ ಸಾವುಕಾರ ಸಿದ್ದಪ್ಪ ಒಬ್ಬನೇ ಸಾವುಕಾರ ಅಂತ ಹೇಳಿ ಮೆರಿತಾನೆ ಊರಾಗಿ. ನಿನ್ನ ಗಂಡನೂ ತಮ್ಮ ಆಗ್ಬೇಕು ತಾನೆ. ಅಂದ್ರೆ ನನ್ನ ಗಂಡ ಅವ್ರ ಅಪ್ಪಗೆ ಎಣ್ಣೆ ಹೆಂಡ್ತಿ ಮಗ. ಒಂದಿಟ್ಟು ನನ್ನ ಗಂಡಗೆ ಬೇರೆ ಒಂದಿಟ್ಟು ಬುದ್ಧಿ ಕಮ್ಮಿ ಅಲ್ಲ, ಅದಕ್ಕೆ ಏನು ಮಾತಾಡಕ್ ಹೋಗಲ್ಲ. ನಾನು ಅಷ್ಟೇ, ನನಗೂ ಗೊತ್ತಾಗಲ್ಲ. ಒಂದಿಷ್ಟು ಓದಿಲ್ಲ ಬರ್ದಿಲ್ಲ ನೋಡು. ನಮ್ಗೆ ಎಲ್ಗೆ ಹೋಗಿ ಯಾರನ್ನು ಕೇಳಬೇಕು ಅಂಬೋದು ಗೊತ್ತಿಲ್ಲ. ಅದಕ್ಕೆ ಇನ್ನೇನು ಮಾಡೋದು, ಅವನ ವಿರುದ್ಧ ಮಾತಾಡಿದ್ರೆ ಆಮೇಲೆ ನಮ್ಗೆ ಈ ಊರಾಗ ಉಳಿಗಾಲ ಇಲ್ಲ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ನೀನು ನೋಡಿದ್ಮೇಲೆ ನನಗೆ ಒಂದಿಟ್ಟು ಧೈರ್ಯ ಬಂದಂಗೆ ಆಗಿತ್ತಮ್ಮ. ಅಲ್ಲ, ಎಣ್ಣೆ ಹೆಂಡತಿ ಮಗ ಆಗಿದೆ ಏನಂತೆ, ಆಸ್ತಿಗೆ ಭಾಗ ಬರಲೇಬೇಕಿತ್ತು ತಾನೆ. ನೋಡು, ನಿಮ್ಗೆ ಎಲ್ಲ ಒಂದು 2 ಎಕರೆ ಬಂದ್ರ ಭೂಮಿ ಕೊಟ್ಟು ಒಂದು ಹಳೆಯ ಮನೆ ಕೊಟ್ಟು ಅವ್ನು ನೋಡು ಎಂತ ದೊಡ್ಡ ಮನೆಗೆ ಒಂದು 50-60 ಎಕರೆ ಹೊಲ ಗದ್ದೆ ತೋಟ ಎಲ್ಲನ ಅವನ ಹೆಸರಿಗೆ ಬರೆಸ್ಕೊಂಡಿದ್ದಾನೆ. ನಿನ್ನ ಗಂಡನ ಹೆಸರಿಗೆ ಒಂದು 2 ಎಕರೆ ಬಂದ್ರ ಭೂಮಿ ಕೊಟ್ಟು ಸುಮ್ಮನಾಗಿದ್ದಾನೆ. ನಿಮ್ಗೂ ಸಮಪಾಲು ಬರ್ಬೇಕಾಗಿತ್ತಮ್ಮ, ಅದ್ರಾಗೆ ಬರ್ಬೇಕಾಗಿತ್ತಮ್ಮ. ಏನ್ ಮಾಡೋಣ ಹೇಳು? ಎಲ್ಲ ಮೋಸ ಮಾಡಿ ನನ್ನ ಗಂಡುಗೆ ಬುದ್ಧಿ ಕಮ್ಮಿ ನೋಡು. ಅವ್ನು ಹೇಳಿತಕ್ಕೆಲ್ಲನ ಎಬ್ಬೆಟ್ಟು ಒತ್ತಿಸ್ಕೊಂಡು ಎಲ್ಲ ಆಸ್ತಿನೂ ಅವನ ಹೆಸರಿಗೆ ಮಾಡ್ಕೊಂಡವನಿ. ನಾವ್ ಏನು ಮಾಡಕ್ ಗೊತ್ತಿಲ್ಲ ಇವಾಗ. ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳಿ ಸುಮ್ಮನಾಗಿದ್ದೀನಿ. ನಾನು ಅವಾಗ ಮಾತಾಡ್ದೆ. ಆದ್ರೆ ಆ ಸಾವುಕಾರ ಸಿದ್ದಪ್ಪ ಇಲ್ಲದ ಕಿರುಕುಳ ಕೊಟ್ಟ ನನಗೆ ಅವಾಗ. ಅದಕ್ಕೆ ನಾನು ಯಾಕೆ ಬೇಕು ಅಂತೇಳಿ ಸುಮ್ಮನಾದ್ನಮ್ಮ. ನನ್ನ ಗಂಡನು ಅಷ್ಟೇ, ಹೋದ್ರೆ ಹೋಗ್ಲಿ ಬಿಡಿ, ಅತ್ಲಾಗೆ ನಾವು ಕೂಲಿ ಮಾಡ್ಕೊಂಡು ತಿಂಬಕ್ಕಾಗುತ್ತೆ. ಸಾಕ 1-2 ಎಕರೆ ಐತಲ್ಲ, ಅದ್ರಾಗೆ ಏನಾದರೂ ಬೆಳೆ ಬೆಳ್ಕೊಂಡು ಮಳೆಗಾಲದಾಗೆ ಹೆಂಗೋ ಜೀವನ ನಡೆಯುತ್ತೆ ನಮ್ದು ಅಂತ ನನ್ನ ಮಯ್ಯಪ್ಪನೂ ಹಂಗು ಅಂತ. ನನ್ನ ಮಯ್ಯಪ್ಪ ಬಯಸ್ತ ಯಾರು ತಗೊಂಡು ಜೋರಾಗಿ ಮಾತಾಡಿದ್ದಲ್ವಲ್ಲ, ಅದಕ್ಕೇನೆ ಜಗಳ ಪಗಳ ಅಂತಂದ್ರೆ ಹೆದರಿಕೆ ಮುತ್ತಿ. ನಾನು ಅದಕ್ಕೆ ಯಾಕೆ ಅಂತೇಳಿ ಸುಮ್ಮನಾಗಿದ್ದೀನಿ. ನೋಡ್ದೇನಪ್ಪ, ನಮ್ಮನೆ ವಿರೋಧಿಗಳಿಗೆಲ್ಲನ ಎಷ್ಟು ಖುಷಿ ಆಗೈತಿ ನೀನ್ ಜೈಲಿಗೆ ಹೋಗಿರೋದು ಅಂತಾನ. ನೋಡು, ಎಲ್ಲ ನಿಂತ್ಕೊಂಡು ಹೆಂಗ್ ಅಲ್ಕಿಸ್ಕೊಂಡು ಮಾತಾಡ್ತಾ ಇದಾರೆ ಅಂತಾನ. ಈ ಲಕ್ಷ್ಮಿ ಈ ದುರ್ಗಮ್ಮಗೆ ಏನ್ ಹೇಳ್ಕೊಡ್ತಾ ಇದ್ದಾಳೋ ಏನೋ. ಮಾತಾಡ್ಲಿ ನಡಿಯಮ್ಮ, ಏನ್ ಮಾಡಕ್ಕಾಗುತ್ತೆ. ನಮಗೆ ಬಂದಿರೋ ಪರಿಸ್ಥಿತಿ ಒಂದಲ್ಲ ಒಂದ್ ದಿವಸ ಅವ್ರಿಗೂ ಬರುತ್ತೆ. ನಡಿ, ಏನು ಮಾಡೋಕ್ಕಾಗುತ್ತೆ. ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ. ಇವಾಗ ಒಂದಿಟ್ಟು ಅವ್ರ ಕೈ ಮೇಲಾಗೈತಲ್ಲ, ಅದಕ್ಕೇನೆ ಆ ಲಕ್ಷ್ಮಿಗೆ ಎಂದ್ ಬುದ್ಧಿ ಕಲಿಸ್ತೀನಿ. ನಡಿ ಹೋಗೋಣ, ಏನು ಮಾಡೋದು ಇವಾಗ. ಮನೆಗೆ ಹೋಗೋಣ ನಡಿ. ಜೈಲಿಂದ ಬಂದೇಡ್ಕೇನೆ ಸುಮ್ಮನೆ ಯಾಕೆ ಅವ್ರ ಮಾತಾಡಿ ಇಲ್ಲದ ಜಗಳ. ಕಲಿಸ್ತೀಯ ಬುದ್ಧಿನ. ಅವಳಿಗೆ ಬುದ್ಧಿ ಕಲ್ಸಕ್ಕಂತ ಹೋಗಿ ನೀನು ಇವಾಗ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತಲ್ಲ, ಹಂಗೆ ಮಾಡ್ಕೊಂಡಿದ್ಯಾ. ಅದೇನು ಬುದ್ಧಿ ಕಲಿಸ್ತೀಯ ಏನೋ. ನಾನು ಊರಾಗ ಇರ್ಬೇಕಾಗಿತ್ತು, ಇವ್ರನ್ನೆಲ್ಲರಿಗೂ ಸರಿಯಾಗಿ ಪಾಠ ಕಲಿಸ್ತಿದ್ದೆ. ಏನು ಮಾಡ್ತೀಯ, ನಾನು ಮೋಸವಾಗಿ ಯಾವನ್ನ ಕಟ್ಕೊಂಡು ಅಲ್ಲಿ ಅನ್ಭವಿಸ್ತಾ ಇದ್ದೀನಿ, ನೀವು ಈ ಊರಾಗ ಅನ್ಭವಿಸ್ತಾ ಇದ್ದೀರಾ. ನೋಡಿ ದುರ್ಗಮ್ಮ, ಒಟ್ಟಿನಲ್ಲಿ ಹೆದರಿಕೆ ಮಾಡಕ್ ಹೋಗ್ಬಾರ್ದು. ನಾವು ತಪ್ಪು ಮಾಡಿಲ್ಲ ಅಂತಂದ್ರೆ ನಾವ್ ಯಾಕೆ ಹೆದರಿಕೆ ಬೇಕು ಹೇಳು? ಸಾಕ್ಷಿ ಆಧಾರಗಳು ಎಲ್ಲನ ನಮ್ಮ ಪರವಾಗಿದ್ರೆ ಎಲ್ಲ ನಾವು ಹೊಂದ್ಕೊಂಡಂಗೆ ಆಗುತ್ತೆ. ಹೆದರಿಕೆ ಅಂದಂಗೆ ನೀನು ಒಂದಿಟ್ಟು ಹೋರಾಡು. ನೋಡು, ನಿನಗೆ ಆ ಸಾವುಕಾರ ಸಿದ್ದಪ್ಪನ ಆಸ್ತಿಗೆ ಅರ್ಧ ಭಾಗ ಬಂದೇ ಬರುತ್ತೆ ನಿನ್ನ ಗಂಡನ ಹೆಸರಿಗೆ. ನೀನು ಹೇಳೋದೇನೋ ಸರಿಯಮ್ಮ, ಆದ್ರೆ ಏನ್ ಮಾಡೋದು, ನನ್ನ ಗಂಡಿಗೆ ಹೆದರಿಕೆ ಅವ್ರ ಅಣ್ಣನಿದ್ರಿ ಮಾತಾಡಕ್ಕೆ. ಏನ್ ಮಾಡ್ತಾನೋ ಏನೋ ಅಂತ ಹೇಳಿ ಅದಕ್ಕೆ ನಾನು ನನ್ನ ಗಂಡನ ಮಕ್ಕ ನೋಡ್ಕೊಂಡು ಸುಮ್ಮನಾಗಿದ್ದೀನಿ. ಹೋದ್ರೆ ಹೋಗ್ಲಿ ಅಂತಾನೆ. ಅಲ್ಲ, ಆಸ್ತಿ ಇಲ್ದಿದ್ರೆ ಹೊಟ್ಟೆ ಹೊತ್ತು ಹೆಂಗೋ ಬದುಕ್ಬೋದು, ಆದ್ರೆ ಜೀವನ ಇಲ್ದಂಗ್ ಮಾಡಿದ್ರೆ ಏನ್ ಮಾಡ್ತೀಯ? ಜೀವತ್ತಿಗೆ ಕುಯ್ಯೋಸ್ತಾನಲ್ಲ ಅವನು ಸಾವುಕಾರ ಸಿದ್ದಪ್ಪ. ನೋಡಿದ್ರಪ್ಪ, ನೀನ್ ಜೈಲಿಗೆ ಹೋಗಿ ಬತ್ತಿದಂಗೆ ನಿನ್ನ ಕೊಲೆಗಾರ ಅಂತ ಮಾತಾಡ್ತಾ ಇದ್ದಾವೆ ಈ 3 ಜನನು ಸೇರ್ಕೊಂಡು. ಇಷ್ಟೆಲ್ಲ ಮಾತೆಲ್ಲ ಕೇಳಿಸ್ಕೊಂಡು ನಾನ್ ಸುಮ್ಮನಿರಾನೆ. ಇರು, ಮಾಡ್ತೀನಿ ಆ ಮುಂಡರಿಗೆ ಸರಿಯಾಗಿ. ಈಗ ಜೈಲಿಗೆ ಹೋಗ್ಯವನಲ್ಲ ಸಾವುಕಾರ ಸಿದ್ದಪ್ಪ, ಈಗಲಾದ್ರೂ ಒಂದಿಟ್ಟು ಬುದ್ಧಿ ಕಲ್ತ್ಕೊಂಡಿರ್ತಾನೋ ಇಲ್ವೋ. ಯಾಕ್ರೆ ಲೌಡ್ಯಾರ, ತಿಂದು ಹೆಚ್ಚಾಗೈತೇನು? ತಿಂದು ಕುಗ್ಸುತ್ತೆ ನಿಮ್ಗೆ.
ನಮ್ಮ ಅಪ್ಪನ ಬಗ್ಗೆ ಮಾತಾಡ್ದಿದ್ರೆ ನಿಮ್ಗೆ ತಿಂದಿದ್ ಕೂಳು ಕರಗಲ್ವೇನು ಹಾ? ಅಯ್ಯೋ ಭಾಗ್ಯಮ್ಮ, ಇವ್ರು ಯಾವಾಗ್ಲೇ ಬಂದ್ರು? ಯಾಕ್ರೆ ನಿಮ್ಗೆ ತಿಂದು ಹೆಚ್ಚಾಗೈತೇನು ಆ? ಕೆಲಸ ಇಲ್ಲ ಅಂತಂದ್ರೆ ಹೋಗ್ರಿ, ನಮ್ಮ ಹೊಲ್ದಾಗೆ ಮಸ್ತಾಗಿ ಕೂಲಿ ಕೆಲಸ ಐತೆ, ಹೋಗಿ ಕೂಲಿ ಕೆಲಸ ಮಾಡ್ರಿ. ಓ ಇಲ್ಲಿ ನಿಂತ್ಕೊಂಡು ನಮ್ಮ ಅಪ್ಪನ ಬಗ್ಗೆ ಇಲ್ಲದ್ದೆಲ್ಲ ಆಡ್ಕೊಂಡು ನಿಂತಿದ್ದೀರಾ? ನೇತಾ ಏನ್ ಮಾತಾಡ್ತಾ ಇದೀಯ ನೀನು? ನಾವೇನೇನು ಯಾರ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ, ಏನೋ ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ ಬೇಜಾರಕ್ಕೆ. ನಮಗೂ ಕೆಲಸ ಬೇಜಾನ ಇದಾವೆ, ಹೋಗ್ಬೇಕು. ಸುಮ್ಮನೆ ಹೋಗೋದ್ ಕಲ್ತ್ಕ. ಕೆಲಸ ಇದ್ರೆ ಮುಚ್ಕೊಂಡು ಹೋಗಿ ಕೆಲಸ ಮಾಡೋಗ್ರಿ. ಇಲ್ಲಿ ನಿಂತ್ಕೊಂಡು ನಮ್ಮ ಅಪ್ಪನ ಬಗ್ಗೆ ಇಲ್ಲದ್ದೆಲ್ಲ ಮಾತಾಡ್ಬೇಡ್ರಿ. ನೇತ್ರಮ್ಮ, ನಾವೇನೇನು ಏನ್ ಕೆಟ್ಟಾಗ ಮಾತಾಡ್ತಿರ್ಲಿಲ್ಲ. ಜೈಲಿಗೆ ಹೋಗಿದ್ರಲ್ಲ ನಿಮ್ಮ ಅಪ್ಪಯ್ಯರು, ಅದಕ್ಕೆ ಯಾವಾಗ ಬರ್ತಾರೋ ಏನೋ ಅಂತ ಹೇಳಿ ಮಾತಾಡಿವ ಅಷ್ಟೇನೆ. ಏನೋ ಕೆಟ್ಟಾಗ ಏನು ಮಾತಾಡಿಲ್ಲ, ಸುಮ್ಮನೆ ಹೋಗು. ಅಲ್ಲ, ಮದುವೆ ಆಗಿರೋ ಹೆಣ್ಣಾಗಿ ನೀನು ಹಿಂಗ್ ತವ್ರ ಮನೆಗೆ ಇನ್ನೊಬ್ರು ಕೊಟ್ಟು ಜಗಳ ಮಾಡ್ತಾರೆ ಯಾರ? ನನ್ನ ಸುಮ್ಮನೆ ಹೋಗಮ್ಮ. ಓಹೋ, ನಮ್ಮ ಅಪ್ಪಯ್ಯ ಜೈಲಿಗೆ ಹೋಗಿರೋದಕ್ಕೆ ನಿಮ್ಗೆಲ್ಲರಿಗೂ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವೇ? ಅದಕ್ಕೇನೆ ಇಲ್ಲಿ ಹೇಳಿ ಕಿಸ್ಕೊಂಡು ಮಾತಾಡ್ತಾ ನಿಂತಿರೋದು. ನಿಮ್ಗೂ ಅದೇ ಬೇಕಾಗಿತ್ತು ಅನ್ಸುತ್ತೆ. ಅವಳ ಇದಳಲ್ಲ ಅವಳು, 3 ಬಿಟ್ಟಿರಳು. ಅವಳು ಮಾತು ಕಟ್ಕೊಂಡು ನೀವೇನಾದ್ರೂ ಮಾತಾಡಿರೆ ಅಷ್ಟೇನೆ ಸರಿ ಇರಲ್ಲ ನೋಡಿ, ಹೇಳಿರ್ತೀನಿ. ಅವಳಂತೂ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಕುಕ್ಕಣ ಇದ್ದಾಳೆ. ಅವಳ ಮಾತು ಕಟ್ಕೊಂಡು ನೀವು ಹಂಗೆ ಮಾತಾಡಿದ್ರೆ ಏನೂ ಇಲ್ಲ. ಯಾಕೆ ಮುಚ್ಕೊಂಡು ಹೋಗ್ತಾ ಇದ್ದೀರೇನು? ಹೋಗ್ರಿ, ನನ್ನ ಸುದ್ದಿ ನಿನಗ್ಯಾಕೆ ಬೇಕು? 3 ಬಿಟ್ಟಿರಳು ನಾನಲ್ಲ ಕಣಿ, ನೀನು ನಿಮ್ಮ ಅಪ್ಪಯ್ಯ. ಅದಕ್ಕೆ ಮತ್ತೀಗ ಇವಾಗ ಜೈಲಿಗೆ ಹೋಗಿ ಬತ್ತಾ ಇರೋದು. ಸುಮ್ಮನೆ ಹೋಗ್ತಾ ಇರು. ಇನ್ನು ಇವಾಗಿನ ಜೈಲಿಂದ ಬಿಡುಗಡೆಯಾಗಿ ಬತ್ತಾ ಇದ್ದೀರಾ, ತಿರ್ಗಾ ಜೈಲಿಗೆ ಹೋಗಂಗಾದಾತು. ಏಯ್, ನೀನು ಊರಾಗೆ ಎಲ್ಲಾರ್ಗು ಇಲ್ಲದ್ದೆಲ್ಲ ಹೇಳಿ ನಮ್ಮ ಅಪ್ಪನ ವಿರುದ್ಧ ಎತ್ ಕಟ್ತಾ ಇದೆಯಾ ಅಂತಾನ ನನಗೂ ಚೆನ್ನಾಗಿ ಗೊತ್ತೈತೆ. ನಮ್ಮ ಅಪ್ಪನ ಜೈಲಿಗೆ ಹಾಕಿ ಖುಷಿ ಪಡು. ಎಷ್ಟು ದಿನ ಖುಷಿ ಪಡ್ತೀಯ ನಾನು ನೋಡ್ತೀನಿ. ಒಂದಲ್ಲ ಒಂದ್ ದಿವಸ ನಮ್ಮ ಅಪ್ಪಗೆ ಬಂದಿತ್ತಲ್ಲ ಪರಿಸ್ಥಿತಿ, ಅಂತ ಪರಿಸ್ಥಿತಿ ನಿನಗೂ ಬರುತ್ತೆ ಕಣೆ. ಅವಾಗ ನಾವು ಅಷ್ಟೇನೆ ಹಬ್ಬ ಮಾಡ್ತೀವಿ. ಅವಾಗ ನಿನ್ನ ಜೈಲಿಗೆ ಹಾಕ್ಸಿ ನೋಡ್ತಾ ಇರು. ನೀನು ಹಿಂಗೆ ಅಲ್ಕಿಸ್ಕೊಂಡು ಮಾತಾಡ್ತಾ ಇದೆಯಾ, ನಾವು ಊರ್ಗೆನೆ ಹಬ್ಬ ಮಾಡಿ ಹಬ್ಬದುಟ್ಟು ಹಾಕಿಸ್ತೀನಿ, ನಿನ್ನ ಜೈಲಿಗೆ ಕಳಿಸಿ. ಓಹೋ, ಇನ್ನೊಬ್ರನ್ನ ಜೈಲಿಗೆ ಕಳ್ಸೋದು ಜೈಲ್ನಾಗೆ ಮುದ್ದೆ ಮುರಿದಷ್ಟು ಸುಲಭ ಅಂತ ತಿಳ್ಕೊಂಡಿದ್ಯೇನು? ಸುಮ್ಮನೆ ಹೋಗಿ ಕಂಡಿದ್ದೀನಿ. ಓಹೋ, ಬಂದ್ಬಿಟ್ಲಿ ಇಲ್ಲಿ ದೊಡ್ಡದಾಗಿ. ಅಲ್ಲ, ನೀನು ಹಿಂಗೆ ಆಡ್ತಾ ಇರು. ಒಂದಲ್ಲ ಒಂದ್ ದಿವಸ ನಿಮ್ಮ ಅಪ್ಪನಿಗೆ ಆದ್ಗತಿ ನಿನಗೂ ಬರುತ್ತೆ. ಇನ್ನ ಅದು ಯಾವಾಗ ಬುದ್ಧಿ ಕಲಿಚೋ ಏನೋ. ಇಷ್ಟೆಲ್ಲ ಆದ್ರೂ ನಿನಗೊಂದು ಈಟು ಬುದ್ಧಿ ಇಲ್ಲ. ನೇತ್ರಮ್ಮ, ನಡಿಯಮ್ಮ, ಅವಳು ಸರಿ ಇಲ್ಲ ಕಣಮ್ಮ, ನಡಿ, ಮಾತಾಡ್ಬೇಡ. ಈಗಿನ ಬತ್ತಾ ಇದೀವಿ, ಸುಮ್ಮನೆ ಯಾಕೆ ಜಗಳ? ನಡಿಯಮ್ಮ ಅಂತ ಹೋಗೋಣ. ನೇತ್ರ, ನಡಿ ನೇತ್ರ, ಸುಮ್ಮನೆ ಅವ್ರ ಕೂಟ ಯಾಕೆ ಜಗಳ ಮಾಡ್ತೀಯಾ? ಅವ್ರೇನೋ ಸುಮ್ಮನೆ ಮಾತಾಡ್ಕೊಂಡು ನಿಂತಿದ್ದಾರೆ, ನಿನ್ಗೆ ಯಾಕೆ ಬೇಕು ಅವ್ರ ಸುದ್ದಿ? ನಡಿ ಮಂತಕ್ಕೆ ಹೋಗೋಣ. ಎಲ್ಲೋದ್ರೂ ಬರೀ ಜಗಳ ಆಡದೆ ಆಯ್ತು ನಿಂದು. ಆ ಪೊಲೀಸ್ ಸ್ಟೇಷನ್ನಾಗೂ ಆ ಪೊಲೀಸ್ನವ್ರ ತಗೋ ಜಗಳ ಮಾಡ್ತೀಯ, ಇಲ್ಲಿ ನೋಡಿದೆ ಇಲ್ಲಿ ಬಂದು ಇವ್ರ ತಗೋ ಜಗಳ ಮಾಡ್ಕೊಂಡು ನಿಂತಿದ್ಯಾ. ನಿನ್ಗೇನು ಬುದ್ಧಿನೇ ಇಲ್ವೇನಮ್ಮ? ಅಣ್ಣ, ನೀನು ನನಗೆ ಬುದ್ಧಿ ಹೇಳ್ಬೇಡ, ಅವಳಿಗೆ ಬುದ್ಧಿ ಹೇಳು. ಕಾಲ್ ಕೆರ್ಕೊಂಡು ಜಗಳ ಬತ್ತಾಳಲ್ಲ ಅವಳು. ನಮ್ಮ ಅಪ್ಪ ಇನ್ನ ಜೈಲಿಗೆ ಕಳ್ಸಾಳೆ ಅವಳು ಅಂತದ್ರಾಗೆ ನೀನು ಅವಳ ಪರವಾಗಿ ಮಾತಾಡ. ಓಹೋ, ಹೋಗು ಸುಮ್ಮನೆ, ನೀನು ಮಂತಕ್ಕೆ ಹೋಗು, ನಾನೆಲ್ಲ ಬತ್ತೀನಿ. ಏಯ್, ನಾನು ಯಾಕೆ ಜೈಲಿಗೆ ಕಳ್ಸೋಣ? ನಿಮ್ಮ ಅಪ್ಪನೇ ನನ್ನ ಜೈಲಿಗೆ ಕಳ್ಸಕ್ ನೋಡ್ದ. ಅದು ನಿಮ್ಮ ಅಪ್ಪಗೇನೆ ಉಲ್ಟಾ ಹೊಡಿತು. ಅದಕ್ಕೆ ಮತ್ತೆ ಹೇಳೋದು, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತಾನೆ. ಲಸ್ಮಕ್ಕ ಎಂದೂ ಯಾರನ್ನೂ ಜೈಲಿಗೆ ಪಾಲಿ ಕಳ್ಸಕ್ಕೆ ಪ್ರಯತ್ನ ಪಟ್ಟಾಳೆ ಅಲ್ಲ. ನಿಮ್ಮ ಅಪ್ಪಯ್ಯ ಹಳ್ಳ ತೋಡಿ ಹಳ್ಳದಕ್ಕೆ ನಿಮ್ಮ ಅಪ್ಪನೇ ಬಿದ್ದೇವನಿ. ಅದಕ್ಕೆ ಲಸ್ಮಕ್ಕನ ಹೊಣೆ ಮಾಡಕ್ ಬರ್ಬೇಡ ನೀನು. ನಿಮ್ಮ ಅಪ್ಪಗೆ ಬುದ್ಧಿ ಹೇಳು, ಇಂಥವೆಲ್ಲ ಮಾಡಕ್ ಹೋಗ್ಬೇಡ ಅಂತಾನೆ. ಹೋಗು ಸುಮ್ಮನೆ ಮಂತಕ್ಕೆ ಹೋಗು. ಈಗಿನ ಜೈಲಿಂದ ಬಂದೈತಿ ನಿಮ್ಮ ಅಪ್ಪಯ್ಯ, ಕರ್ಕೊಂಡೋಗಿ ಹುಂಬಗ್ಗಿಂಕ ಗಿಕ್ಕೋಗು. ಮೊದ್ಲೇ ಜೈಲ್ನಾಗೆ ಬರೇ ಮುದ್ದೆ ಇಕ್ಕಿರ್ತಾರೆ, ಬಾಯೆಲ್ಲ ಕೆಟ್ಟಂಗಾಗಿರುತ್ತೆ. ಹೋಗಿ ಕರ್ಕೊಂಡೋಗಿ ಯಾತನ ಕೋಳಿ ಸಾರೋ ಕುರಿ ಸಾರೋ ಮಾಡಿ ಹುಂಬಕ್ಕಿಕ್ಕು ಹೋಗು. ಇಲ್ಲೇನು ಮಾತಾಡ್ಕೊಂಡು ನಿಂತಿದ್ದಿ? ಹೌದು ಕಣಮ್ ನೇತ್ರ, ನಾನು ನಿನ್ನ ಚಿಕ್ಕಮ್ಮ ಆಗ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ ನೋಡು. ಇದನ್ನೆಲ್ಲನ ಇಲ್ಲಿಗೆ ಬಿಟ್ಬಿಡು ಅಂತ ನಿಮ್ಮ ಅಪ್ಪಯ್ಯಗೂ ಹೇಳು. ನೀನು ತಗ್ಗಿ ಬಗ್ಗಿ ನಡೆಯೋದು ಕಲ್ಕೊಳಮ್ಮ, ಒಳ್ಳೇದಾಗುತ್ತೆ. ಏಯ್, ಸುಮ್ಮನೆ ಹೋಗಿ. ನೀನು ನನ್ನ ಚಿಕ್ಕಮ್ಮ ಅಂತೆ, ಚಿಕ್ಕಮ್ಮನೂ ಇಲ್ಲ ಗಿಕ್ಕಮ್ಮನೂ ಇಲ್ಲ. ಓಹೋ, ಇಲ್ಲ ಸ್ಮಿ ಮಾತು ಕತ್ಕೊಂಡು ನೀನು ಮಾತಾಡಂಗೆ ಶುರು ಮಾಡ್ಬಿಟ್ಟೇನು? ಇಷ್ಟು ದಿನ ನಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿದ್ದೆ. ಸುಮ್ಮನೆ ಹೋಗತ್ ಕಲ್ತ್ಕ. ನೀನೇನು ಹೇಳ್ಬೇಡ, ನನಗೆ ಬುದ್ಧಿನ, ನನಗೆ ಗೊತ್ತೈತಿ ಹೆಂಗಿರ್ಬೇಕು ಅಂಬೋದು. ನೇತ್ರಮ್ಮ, ಸಾಕು ಬಾರಮ್ಮ ಹೋಗೋಣ. ಅಯ್ಯೋ, ನನಗಂತೂ ಸಾಕಾಗಿ ಹೋಗೈತಿ. ನೀನು ನೋಡಿರಿ ಇಲ್ಲಿ ಇವ್ರು ಕೂಡ ಜಗಳ ಮಾಡ್ಕೊಂಡು ನಿಂತಿದ್ಯಲ್ಲ. ಬಾ, ಆಮೇಲೆ ನೋಡ್ಕಮ್ಮನ ಇವ್ರನ್ನ. ಬಾ, ಬಂತಕ್ಕೆ ಹೋಗೋಣ ಮೊದಲು. ಯಪ್ಪ, ಸುಮ್ಮನೆ ನಡಿಯಪ್ಪ, ನನ್ನ ಹತ್ರ ನೀನು ಕರಿಬೇಡ. ಅವಳು ಯಾವಾಗಾದ್ರೂ ಬರಲಿ, ನಾವು ಹೋಗೋಣ ಮಂತಕ್ಕೆ. ನಡಿ ಸುಮ್ಮನೆ. ನೇತ್ರಮ್ಮ, ನಡಿ, ನೀನು ಸುಮ್ಮನೆ ಮಂತಕ್ಕೆ ಹೋಗಿ ಮಾತಾಡೋಣ. ಸುಮ್ಮನೆ ನಡಿ. ಯಪ್ಪ, ಯಾಕಪ್ಪ ಹಿಂಗೆ ಹೇಳ್ಕೊಂಬತ್ತಾ ಇದೆಯಾ? ಅಲ್ಲ, ಲೌಡಿ ಮುಂಡ್ಯಾರು ನಿನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನೀನೇನು ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದಿದ್ಯಾ? ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ರೆ ನೋಡ್ಕೊಂಡು ಹಂಗೆ ಹೋಗೋಣ ನಾವು. ಇವ್ರನ್ನ ಮಾತಾಡ್ದಂಗೆ ಹಿಂಗೆ ಬಿಟ್ರೆ ಇನ್ನ ಊರಿನ ಜನಗಳು ಎಲ್ಲರೂ ಮಾತಾಡ್ತಾರೆ ಆಮೇಲೆ. ಈ ಲಕ್ಷ್ಮಿಯಿಂದನ ಈಗ ನೋಡು, ಆ ದುರ್ಗಿ ಒಂದ್ ಮಾತಾಡ್ತಿರ್ಲಿಲ್ಲ, ಈಗ ನೋಡಿ ಹೆಂಗ್ ಮಾತಾಡ್ತಾಳೆ. ಚಿಕ್ಕಮ್ಮ ಅಂತೆ, ಚಿಕ್ಕಮ್ಮ ಅವಳು ಯಾವ್ರಿಗೆ ಚಿಕ್ಕಮ್ಮ? ನಡಿಯಮ್ಮ ಸುಮ್ಮನೆ ನಡಿ, ಮಾತಾಡ್ಬೇಡ, ನಡಿ ಮಂತಕ್ಕೆ ಹೋಗೋಣ.
ಈ ಜನ್ಮದಾಗೆ ಈ ನೇತ್ರಗಂತೂ ಬುದ್ಧಿ ಬರಲ್ಲ ಕಣೆ ಲಸ್ಮಕ್ಕ. ಆ ಸಾವುಕಾರರಿಗೂ ಬುದ್ಧಿ ಬರಲ್ಲ, ಇವಳಿಗೂ ಬುದ್ಧಿ ಬರಲ್ಲ. ಇನ್ನ ಅದು ಏನಾಗ್ತಾರೋ ಏನೋ ಇವರಿಬ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.